ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಸಹ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜನಪದ ಕಥೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಂತನಹಾಡಿಯ ಶ್ರೀಮತಿ ರತ್ನಮ್ಮರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮ್ಮೂರ ಹೆಸರು ಕಾಂತನಾಡಿ, ನನ್ನ ಹೆಸರು ರತ್ನಮ್ಮ. ಕಾಂತನಾಡಿನ ಮಾತಾಡ್ತಿರೋದು. ನಮ್ಮ ತಂದೆ ಹೆಸರು ಬೊಮ್ಮಯ್ಯ ಅಂತ, ನಮ್ಮ ತಾಯಿ ಹೆಸರು ಸಿಕ್ಕಮ್ಮ. ಇನ್ನೇನ 4 ವರ್ಷ ತುಂಬಿತ್ತು, ಇನ್ನು 1.5 ವರ್ಷ ಅದ. ಇನ್ನು 5 ತಿಂಗಾಗಿ ಇನ್ನೊಂದು ತಿಂಗಳಿಗೆಲ್ಲ ಕೊನೆ ಮುಗೀತು. ಮುಗಿದು ಆದ್ಮೇಲೆ ಇನ್ನು ಯಾರು ಆಯ್ಕೆ ಆಯ್ತಾರಂತ ಗೊತ್ತಿಲ್ಲ. ಕೆಲವರು ನೀವೇ ಆಗಿ ಅಂತಾರ, ಕೆಲವರು ನೀವು ಬೇಡಿ ನಾವು ನಿಂತ್ಕೊತೀವಿ ಅಂತಾರ. ಅವರು ನಮ್ಗೆ ಯಾರು ನಿಂತರೂ ಸಂತೋಷನೇ. ಆಡಿ ಬಗ್ಗೆ ಜನಗಳಿಗೆ ಒಳ್ಳೇದು ಮಾಡೋಕೆ ಒಂದು ಉದ್ದೇಶ ಆದ್ರೆ ನಮ್ಗೆ ಒಂದು ಸಂತೋಷ ಆಯ್ತಾ, ಖುಷಿ ಆಯ್ತಾ, ಸಂತೋಷ ಆಯ್ತಾ. ಆ ಮೂಲಕ ಮತ್ತೆ ಈಗ ನಾವು ಏನಾರು ಊರು ಗ್ರಾಮದಲ್ಲಿ ಆಗಿ ನಿಲ್ಸಿ ಅವ್ರಿಗೆ ಗೆದ್ದ್ರೆ ನಮ್ಗೆ ಏನು ಅನುಕೂಲ ಆಗಲ್ಲ. ನಾವು ಏನಾರು ಒಂದು ಆಗಿ ಗೆದ್ರ ನಮ್ಮ ಮಾಡಿ ಸಮಸ್ಯೆ, ಒಂದು ನೀರಿನ ವ್ಯವಸ್ಥೆ ಆಗೋದು, ಒಂದು ರೋಡು ಈ ಸಲ ಆಯ್ತು ಬಿಡಿ. ರೋಡು ನಮ್ಮ ಅದೃಷ್ಟಕ್ಕೆ ಒಂದು ರೋಡು ಆಯಿತು. ಆಮೇಲೆ ಒಂದು 14 ಮನೆ ಬಂತು, ಕಂಬಗಳು ಮಾಡಿಸ್ತೀವಿ, ಮನೆಗಳು ಮಾಡಿಸ್ತೀವಿ. ಆಮೇಲೆ ನೀರು ಏನಾರು ಮುರಿದು ಇದು ಏನಾರು ಆದ್ರೆ ನೀರು ಬೋರಲ್ಲಿ ನೀರು ಬಾರ್ದಿದೆ, ಅದಕ್ಕೆ ಮೋಟ್ರಿಗೆ ಈಗ ಸ್ವಲ್ಪ ಸಮಸ್ಯೆ ಆಗದ. ಅದಕ್ಕೆ ಸಮಸ್ಯೆ ಆಗಿರೋ ಗಂಟ ಅರ್ಜಿ ಕೊಟ್ಟಿನಿ. ಅದಕ್ಕೆ ಅರ್ಜಿ ಕೊಟ್ಟು ಪಂಚಾಯತಿಲೆಲ್ಲ ಮಾತಾಡಿನಿ. ಅದ್ರ ಬಗ್ಗೆ 2-3 ಮೀಟಿಂಗ್ ಆಗದ. ಹೊಸ ಬೋರು ಹೊಡಿಸಿವಿ, ಒಂದು ಹೊಸ ಬೋರ್ ಆಯಿತು. ಅದಕ್ಕೆ ಮೋಟ್ರು ಹೊಸ್ತು ಒಂದು ಬಿಡಿಸ್ಬೇಕು. ಅದಕ್ಕೆ ಬಿಡ್ಸಕ್ಕೆ ಅವರು ಸ್ವಲ್ಪ ಲೇಟ್ ಆಯ್ತಾ. ಈಗ 2 ಲಕ್ಷಕ್ಕೆ ನಾನು ಅರ್ಜಿ ಹಾಕಿನಿ, ಎಲ್ಲ ಕೊಟ್ಟಿನಿ, ಅರ್ಜಿ ಕೊಟ್ಟಿನಿ. ಅದು ಏನಾರು 2 ಲಕ್ಷ ಈ ಸಲ ಇದೆಲ್ಲ ಮುಗಿದು ಆದಮೇಲೆ ಇನ್ನು 5 ವರ್ಷದ ಓಟು ಎಲೆಕ್ಷನ್ ಬರ್ತಲ್ಲ, ಯಾರು ನಿಂತ್ರ ಅದು 2 ಲಕ್ಷಕ್ಕೆ ಯಾರು ನಿಂತು ಆ ಕೆಲಸ ಮಾಡಿಸ್ಬೋದು. ನಾನು ನಿಂತ್ಕೊಂಡ್ರೆ ಪರವಾಗಿಲ್ಲ, ಬೇರೆ ನಮ್ಮ ಮಾಡಿ ಜನ ನಿಂತ್ಕೊಂಡ್ರು ಪರವಾಗಿಲ್ಲ. ಯಾರು ಮಾಡಿಸ್ಲಿ ಅನುಕೂಲನೇ, ಒಳ್ಳೇದಾಯ್ತ ನಮ್ಗೆ. ಈಗ ಬೇರೆ ಜನಾಂಗಗಳು ನಿಲ್ಸಿದ್ರೆ ನಮ್ಗೇನು ಅಭಿವೃದ್ಧಿ ಆಗಲ್ಲ, ಏನು ಲಾಭನೂ ಆಗಲ್ಲ, ನಮ್ಮನ್ನೇ ತಿರುಗಿ ನೋಡಲ್ಲ. ಈಗ ನಾವು ಇಷ್ಟೆಲ್ಲ ನಿಂತ್ಕೊಂಡು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ನಮ್ಮ ಆಡಿ ಮುಂದೆ ಬರ್ಬೇಕು, ಆಡಿ ಜನ ಚೆನ್ನಾಗಿರ್ಬೇಕು, ಇಷ್ಟೆಲ್ಲ. ಈಗ ಅವ್ರಿಗೆ ನಾವು ಗೆಲ್ಸ್ಬೋದ್ರೆ ನಮ್ಗೇನು ಆಗಲ್ಲ. ಅವರು ಊರು ಕಟ್ಟೆಲ್ಲ ನೋಡ್ಕೊತಾರೆ ಚೆನ್ನಾಗಿ, ನಮ್ಮೂರ್ಗು ನೋಡಲ್ಲ ಅಂತ ನಾನು ಒಂದು ಈ ಸಲ ಆಯ್ಕೆ ಆಗಿ ಅಭಿವೃದ್ಧಿ ಆಯ್ಕೆ ಆಗಿ ನಾನು ನಿಂತು ಇಷ್ಟೆಲ್ಲ ಕೆಲಸ ಮಾಡಿದೆ. ಬೋರಿಂಗ್ ಕೆಟ್ಟೋದ್ರೆ ಬೋರಿಂಗ್ ರಿಪೇರಿ ಮಾಡಿಸೋದು, ಬಲ್ಪ್ಗಳು ಇಲ್ಲ ತಂದಮೇಲೆ ಬಲ್ಪ್ ಈಸ್ಕೊ ಬರೋದು, ಅದು ಎತ್ತಿ ಹಾಕ್ಸೋರು ಯಾರೂ ಇಲ್ಲ, ಬರಲ್ಲ.
ಆ ಪಂಚಾಯತಿ ಹೇಳ್ದಿ ಪಿ ಡಿ ಒ ಮೇಡಮ್ಗೆ ನನಗೊಂದ್ಸರು ನೀವು ವಾಟರ್ ನಿಮ್ಗೆ ಹೇಳಿ ಒಂದ್ಸರು ಬಲ್ಪ್ ಹಾಕ್ಸ್ಕೊಡಿ ನಾನು ಕಾಸು ಕೊಟ್ಕೊತೀನಿ ಅಂತಂದು ಅವ್ರು ಇನ್ನೂ ಮಾಹಿತಿ ತಗೊಂಡಿಲ್ಲ ಅವ್ರಿಗೆ ಹೇಳೋ ಗಂಟ ಯಾರನ್ನ ಕೇಳಿಸಿ ಇಲ್ಲ. ನಮ್ಮ ಆಡಿ ಐಕೊಳ್ಳಿ ನಾನೇ ದುಡ್ಡು ಕೊಡ್ತೀನಿ ಕಣಪ್ಪ, ನೀವು ಎತ್ತಿ ಕಂಬಕ್ಕೆ ಹಾಕಿ ಸ್ವಲ್ಪ ಆನೆ ಕಾಟ ಆನೆಲ್ಲ ಬಂದು ಸೀಟ್ ನಾವೆಲ್ಲ ಹೊಡೆದದ ಅವತ್ತು ನನ್ನೇ ಸಾಯಿಸ್ಬಿಡಾಕಿತ್ತು. ಓದೋದು ಯಾ ನಮ್ಮ ಮಕ್ಕ ಮುಂದಕ್ಕೆ ನಿಂತ್ಗಡ್ಡಿ ನನ್ನ ಅದೃಷ್ಟಕ್ಕೆ ಅವತ್ತು ಯಾವ ದೇವ್ರ ತಕೋ ನನ್ನ ಮನೆ ಒಳಗಡೆ ಇಟ್ಟು ತಂದ ನನಗೆ ಗೊತ್ತಿಲ್ಲ. ಆ ಲೆವೆಲ್ಗೆ ಬೆಳೆದು ಈಗ ಎಲ್ಲ ಕತ್ಲೆ ಅದು ಒಂದು ಸೂರು ಇವರು ವ್ಯವಸ್ಥೆ ಮಾಡಿ ನನಗೆ ಪಿ ಡಿ ಮೇಡಮ್ ಯಾರು ಕೇಳಿಸ್ಕೊಟ್ರು ನಾನೇ ಹಾಕ್ಸ್ಕೊತೀನಿ. ಅವ್ರು ಕೊಡೋದು ಬೇಡ ಕಾಸು, ನಾನು ಕೊಟ್ಟು ನಾನು ಬಲ್ಪ್ ಹಾಕ್ಸ್ಕೊತೀನಿ. ಬಲ್ಪ್ ನಮ್ಮಲ್ಲಿ ಅದ ಎಲ್ಲ ಹೇಳ್ತಾರ, ನೀವು ಬಲ್ಪ್ ಇಸ್ಕೊಂಡು ತಗೊಬಂದು ಮನೆಗೆಲ್ಲ ಹಾಕತ್ತಿದೆ, ಈ ನಮ್ಗೆ ಕೊಡಲ್ಲ ಬಲ್ಪ್, ಬೀದಿಗೆ ಹಾಕ್ಸಲ್ಲ, ಹಂಗೆ ಹಿಂಗೆ. ನನಗೆ ಅವ್ರ ಬಲ್ಪ್ ನಮ್ಮ ಮಟ್ಟಿಗೆ ನಾ ಒಂದು ಬಲ್ಪ್ನ ಹಾಕೊಂಡಿಲ್ಲ. ಅವ್ರು ಎಷ್ಟು ಬಲ್ಪ್ ಕೊಟ್ರ ಅಷ್ಟು ಬಲ್ಪ್ನ ಮಡಗಿನಿ. ನಾ ಆಡಿ ನನ್ಗೆ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಆಡಿ ಜನ ಒಳ್ಳೇದಾಗಬೇಕು, ಆಡಿಗ ಬೆಳ್ಕಾಗಬೇಕು ಅಂತ ನನ್ನ ಆಸೆ. ಅದ್ರಲ್ಲಿ ಕನ್ಫ್ಯೂಷನೇ ಇಲ್ಲ. ಅಂತಂದ್ರೂ ನಮ್ಮ ಆಡಿ ಜನ ಚೆನ್ನಾಗಿರ್ಬೇಕು, ಆಡಿಗೊಂದು ಒಳ್ಳೇದಾಗ್ಬೇಕು ಅಂತ ನನ್ನ ಆಸೆ. ಅವ್ರ ಮನ್ಸಲ್ಲಿ ಏನಿದ್ದು ಗೊತ್ತಿಲ್ಲ. ಇನ್ನು ಅವರು ಆಯ್ಕೆ ಆಗಿ ಬಂದು ಯಾರು ನಿಂತ್ಕೊತಾರಂತ ನನಗೆ ಗೊತ್ತಿಲ್ಲ. ಆಗಲಿ ಪಾಪ, ಅದಕ್ಕೂ ನಾನು ಬೇಜಾರಿಲ್ಲ. ನಾನು ಇಷ್ಟೆಲ್ಲ ನಿಂತು ಹೆಣ್ಣೆಂಗಸೆ ನಾನು ನಿಂತು 3 ವರ್ಷಕ್ಕೆ ನನ್ನ ಗಂಡ ಸತ್ತೋದ್ರು, ದತ್ತಾಗೋದ್ರು. ಆಗ ಅಷ್ಟೆಲ್ಲ ಹೊಡೆದಾಡ್ಕೊಂಡು ನಾನು ಕೆಲಸ ಮಾಡಿ ಬೆಂಗಳೂರು ಆಗಲಿ ಮೈಸೂರು ಆಗಲಿ ಎಲ್ಲ ಓಡಾಡ್ಕೊಂಡು ಕೆಲಸ ಮಾಡಿದ್ವಿ. ಇನ್ನು ಅವರು ಮುಂದೆ ಬರೋರು ಇನ್ನು ಹೆಂಗೆ ಚೆನ್ನಾಗಿ ಮಾಡಿದಾರ ಪಾಪ ಮಾಡಲಿ, ನಮ್ಗೆ ಬೇಜಾರಿಲ್ಲ. ಅಮ್ಮ, ಈ ಒಂದು ಹಾಡಿನಲ್ಲಿ ತಾವು ಎಷ್ಟು ವರ್ಷದಿಂದ ಬದುಕ್ತಾ ಇದ್ದೀರಾ? ಈ ಹಾಡಿಗೆ ಕಾಂತನಾಡಿ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ ಏನಾದ್ರು ತಿಳಿಸೋದಾದ್ರೆ? ಕಾಂತನಾಡಿ ಹೆಸರಾದ್ರೆ ಆಗಿನ ಕಾಲದಿಂದ ಅವರು ಒಂದು 30-40 ವರ್ಷ ಆಗದ. 40 ವರ್ಷದಿಂದ ನಾವಲ್ಲಿ ಜೀವನ ಮಾಡೋದು. ಏನೋ ಒಂದು 9 ಸೀಟ್ಗ ಜಮೀನ್ ಅದ, ಇನ್ನು ಕೆಲವರು ಕೂಲಿ ಕಂಬಳ ಮಾಡ್ಕೊ ತಿಂತಾರ. ಆಗ ಈಗ ಬಿಟ್ಟು ಹೋಗಿ ಅಂತಂದ್ರ ಆಗಿನ ಕಾಲದಲ್ಲಿ ಬಂದು ಕುಂತಿರಾಗ ನಾವು ಈಗ ಹೋಗಕ್ಕಾದ ಇಲ್ಲ. ನಮ್ಗದು ಒಂದು ಹಕ್ಕುಪತ್ರ ಕೊಡೋರು ಇಲ್ಲ, ಮುಟ್ಟವ್ರಿಲ್ಲ. ಅದಕ್ಕೂ ಪಂಚಾಯತಿಲಿ ಮಾತಾಡ್ದಿ ನಾನು. ಆಗ ನಮ್ಗೆ ಹಕ್ಕಿಲ್ಲ ನಮ್ಮ ಹಕ್ಕಿಲ್ದೆ ನಾವು ಕುಂತ್ಕೊಳಕ್ಕಾಗಲ್ಲ. ನಾಳೆ ಕಾಲಾಗ ನಿಮ್ಮ ಪಟ್ಟಣ ಎತ್ತಗ ಹೋಗಿ ಆದ್ರೆ ನಾವು ಎಲ್ಲಿಗೆ ಹೋಗಕ್ಕಾದ? ನಮ್ಮ ಹಕ್ಕಿದ್ರೆ ನಾವು ಒಂದು ಕೇಳಕ ನಮ್ಗೆ ಅಧಿಕಾರ ಇರ್ತ ಅಂತ ತಹಸೀಲ್ದಾರ್ ಜೊತೆ ಕುಡಿ ಮಾತಾಡ್ದಿ. ಅವ್ರು ಅಂದ್ರು ಇದು ಡಿಪಾರ್ಟ್ಮೆಂಟ್ ಸೇರ್ಬಿಟ್ಟದ. ಈ ಕಾಡಂಚು ಭಾಗದಲ್ಲಿ ಎಲ್ಲ ಡಿಪಾರ್ಟ್ಮೆಂಟೇ ಸೇರೋದು, ರೈತರಿಗೂ ಸೇರದ ನಮಗೂ ಸೇರದ. ಅದ್ರಲ್ಲಿ ನಮ್ಗೆ ಯಾಕೆ ಹಕ್ಕು ಕೊಡಲ್ಲ? ಎಲ್ಲ ಈಗ ಕರೆಂಟ್ ಬಿಲ್ಗೂ ಹಕ್ಕು ಕೇಳ್ತಾರ, ಪ್ರತಿ ಒಂದ್ ಹಕ್ಕು ಕೇಳ್ತಾರ. ನಾವ್ ಎಲ್ಲೇ ಕೊಡೋ ಹಕ್ಕ? ಇವ್ರು ಕೊಟ್ಟಿರ್ತಾನೆ, ಸರ್ಕಾರದವ್ರು ನಮ್ಗೆ ಕೊಟ್ಟಿರ್ತಾನೆ, ನಾವು ಹಕ್ಕು ಕೊಡಕ್ಕಾದ್ದು. ಈಗ ಕೆಬೆಪುರ ಆಡಿಗೆಲ್ಲ ಹಕ್ಕಾಯ್ತು. ಏನಾರಮ್ಮ ನಿಮ್ಗೆ ಈ ತರ ಹಕ್ಕು ನಿಮ್ಮ ಹಕ್ಕು ನಿಮ್ ಪಡ್ಕೊಂಡಿ ಅಂತ ಏನಾರ ನಮ್ ಮಾಹಿತಿ ಕೊಟ್ಟಿದಾರ? ಇಲ್ಲ. ಒಳೊಳಗೆ ಎಲ್ಲ ಮಾಡ್ಸ್ಕೊತಾರ. ನನ್ಗೆ ಯಾರೋ ಒಬ್ರು ಹೇಳಿದ್ರು ಎಲ್ಲ ಹಕ್ಕು ಪತ್ರ ಮಾಡ್ಸ್ಕೊತಾರಲ್ಲ, ನನ್ನದು ಜಾಗದು ನೀವು ಮಾಡಿಸ್ಕೊಂಡಿ ಅಂತ ಯಾರೋ ಒಬ್ರು ಮುದ್ಕಮ್ಮ ಹೇಳಿದ್ರು, ಮರಿ ಬಿಡ್ಕ ಬಂದಿದಾರ. ಅದಕ್ಕ ಏನು ನನಗೆ ಮಾಹಿತಿ ತಿಳಿಸಿಲ್ಲ ಅವರು. ಅದು ಮಾಹಿತಿ ತಿಳಿಸಿದ್ರ ನಮ್ ಮಾಡಿ ಜನ ಕರ್ಕೋಗಿ ನನಗೊಂದು ಹಕ್ಕು ಇಸ್ಕೊಡಕ್ಕಾಗ್ದ. ಇಷ್ಟು ವರ್ಷದಿಂದ ಇದ್ದು ಅವರು ಹಳಬರು ಸತ್ರು. ಈಗ ಇರೋರ್ಗಾರು ಒಂದು ಅವಕಾಶ ಬೇಡವಾ? ಅದ್ರಲ್ಲಿ ಯಾವ್ದಾರ ಒಂದ್ ಸೌಲಭ್ಯ ಸಿಗ್ತಾ, ಒಂದ್ ಮೇಕೆ ಇರ್ಬೋದು, ಒಂದು ನಾವು ಇರ್ಬೋದು, ಒಂದು ಇನ್ನು ಪ್ರತಿ ಒಂದು ಯಾವ್ದು ಆಳು ಮುಳ್ಳು ಸಮಸ್ಯೆ ಇದ್ದೇ ಇರ್ತ. ಅದು ಒಂದ್ ಇಲ್ದೆ ನಮ್ಗೆ ಅದು ಯಾವ್ದಾರ ಒಂದ್ ಸಾಕ್ಷಿ ಬೇಕಲ್ವಾ? ಈಗ ಒಂದು ಕರೆಂಟ್ ಬಿಲ್ ಹೋದ್ರೆ ಏನಂತಾರ, ಅವಾಗ ನಿಮ್ ಹಕ್ಕು ತಕ ಬನ್ನಿ ಅಂತಾರಲ್ಲ. ನಾನು ಎಲ್ಲೇ ತಕೊಯ್ಕೊಳ್ಳಿ ಸರ್? ನಾನು ಮಾಡಿ ಅವರು ಹಕ್ಕು ತಕೋಬೇಕ. ಹಕ್ಕು ಇಲ್ದೆ ನಾವು ಕರೆಂಟ್ ಬಿಲ್ ನಾವು ಮಾಡಕ್ ಆಗಲ್ಲ ಅಂತಾರಲ್ಲ, ಹೊಸ ಕಂಬಗಳು ಹಾಕೊಡಕ್ ಆಗಲ್ಲ ಅಂತಾರಲ್ಲ. ಹಕ್ಕು ಇಲ್ದೆ ನಾನು ಎಲ್ಲೇ ಮಾಡ್ಸಕ್ಕಾಗುತ್ತ? ಈಗ ಒಂದು 14 ಮನೆಗ 8 ಕಂಬ ಬೇಕು ಹೊಸ ಮನೆಗೆ ಹಾಕ್ಸಕ. 8 ಕಂಬಗಳು ಬೇಕು. ಆಮೇಲೆ ಅಲ್ಲಿಗ ಮನೆಗೂ ಬಲ್ಪ್ ಹಾಕ್ಸ್ಬೇಕು, ಇದು ಮೀಟರ್ ಬೋಟು ಹಾಕ್ಸ್ಬೇಕು. ಅದು ಇಲ್ಲ. ಅದಕ್ಕೆ ಅವ್ರು ಅಂದ್ರು, ಇವ್ರು ನಾಗರಾಜ್ ಸರ್, ರತ್ನಮ್ಮ ನೀವು ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಕ ಬನ್ನಿಯಪ್ಪ, ಮನ ಜಾಗದು ಎಲ್ಲ ಅಂತ ಅಂದ್ಮೇಲೆ ಇಷ್ಟು ಸರ್ವ ನಂಬರು, ಇಷ್ಟು ಮನ ಜಾಗದು ಅಂತ ಅಲ್ಲಿ ಎಲ್ಲ ಇದು ಇದ್ರತ ನೀ ನನ್ಗಲ್ಲಿ ಹೇಳಕ್ಕಾಯ್ತು. ಅದು ಇಲ್ಲ ಇದಿಲ್ಲ ಅಂತ ಅಂದ್ಮೇಲೆ ಯಾರು ಮಾಹಿತಿ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ನಾವ್ ಯಾವ ರೀತಿ ಹಕ್ಕಿಲ್ದೆ ನಾವು ಹೆಂಗೆ ಬದುಕಕ್ಕಾದು ನಾವ್ ಹೆಂಗೆ ಜೀವನ ಮಾಡಕ್ಕಾದು? ಹಕ್ಕಿಲ್ದೆ ಎಲ್ಲ ಕುಂತಾರಲ್ಲ ಆಡಿ ಜನ. ಅದು ಡಿಪಾರ್ಟ್ಮೆಂಟ್ ಕಾಡ ಇರ್ಲಿ, ಆ ಊರು ರೈತರದೇ ಆಗ್ಲಿ, ಒಂದ್ ಹಕ್ಕಿದ್ರೆ ನಮ್ಗೆ ಎಷ್ಟು ಒಳ್ಳೇದು. ಹಕ್ಕ ಇಲ್ಲ ಅಂತ ಅಂದ್ಮೇಲೆ ನಾವು ನಿಮ್ದು ಅಂತ ಒಂದು ಹಕ್ಕಿದ್ರೆ ಆ ಒಂದು ಆಸ್ತಿ ಮೇಲೆ ಆಗಿರ್ಬೋದು, ಅಥವಾ ನೀವು ಮನೆ ಕಟ್ಕೊಂಡಿರುವಂತ ಸ್ಥಳದ ಬಗ್ಗೆ ಆಗಿರ್ಬೋದು, ನಿಮ್ದು ಅಂತ ಒಂದು ಹಕ್ಕು ಪತ್ರ ಇದ್ರೆ ನಿಮ್ಗೆ ಅದು ಶಾಶ್ವತವಾಗಿರುವಂತದ್ದಾಗುತ್ತೆ. ನಿಮ್ಮ ಜೀವನೋಪಾಯಕ್ಕೆ ಅದು ಖಂಡಿತವಾಗೂ ಸಹ ಸಹಕಾರಿ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ.
ಅದು ತಹಸೀಲ್ದಾರ್ ಜೊತೆಲಿ ಮಾತಾಡಿನಿ. ಅವ್ರು ಅದಾಗದೇ ಇಲ್ಲ ಅವ್ರಿಗೆ ನಾನು ಕೇಳ್ಬಿಟ್ಟು ನಾನು ತಿಳಿಸ್ತೀನಿ ಅಂದಿದ್ರು. ಅವ್ರು ನಾನು ತಿಳಿಸಿಲ್ಲ. ಆ ಮಾಹಿತಿ ನನಗೂ ಇನ್ನು ಕಿವಿ ಬಿದ್ದಿಲ್ಲ ಸರ್. ನಮ್ಮ ಮಾಡಿಗೂ ಹಕ್ಕು ಆಗಲೇಬೇಕು. ಇದ್ರಿಂದ ನಮ್ಗ ಒಂದು ಸಹಾಯ ಮಾಡೋರು ಇದ್ರ ನಮ್ಮ ಹಕ್ಕು ನಮ್ ಕೈಗ ಬರಾಗಂತೆ ಒಂದು ಸರ್ಕಾರದವ್ರು ಇರ್ಬೋದು, ದೊಡ್ಡ ದೊಡ್ಡ ಅಧಿಕಾರ ಇರ್ಬೋದು, ಅವ್ರನ್ನೇ ನಾನು ಕೇಳೋದು ಕೈ ಮುಗಿದು ನಾನು ಬೇಡ್ತೀನಿ. ನಾನ್ ಏನ್ ಕೇಳಕ್ ಹೋಗಲ್ಲ. ನನ್ಗ ಹಕ್ಕು ಒಂದು ಸಿಕ್ಕಿಬಿಟ್ರ, ಒಂದು ಹೊಸ ಮೋಟ್ರ್ ಬಿಡ್ಸಕ ಅದು ಒಂದು ನಮ್ಗ ಸಿಕ್ಕಿಬಿಟ್ರ. ಈ ನೀರು ಫುಲ್ ಸಮಸ್ಯೆ ಸಹ. ಇಲ್ಲಿ ಮೂಲರಿಂದ ಪೈಪ್ ಲೈನ್ ಹಾಕಿದ್ರ, ಈಗ ರೋಡ್ ಆಯ್ತಲ್ಲ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟದ. ಈಗ ನೀರ್ ತೊಂದ್ರಿ, ಒಂದು ಬೋರಿ ಕೈ ಬೋರಿ ಅದಲ್ಲ, ಅದು ರಿಪೇರಿ ಮಾಡ್ಸಿನಿ, ಆಯ್ತೇ ಇಲ್ಲ ನೀರದು. ಅಷ್ಟು ಜನಕ ಒಂದು ಬೋರ್ ಆದ ಅದು ಆಗಲ್ಲ. ಈಗ ಅದು ಒಂದು ನನ್ಗ ಇದು ಒಂದು ಹಕ್ಕು ಪತ್ರ, ಅದಕ್ಕೊಂದು ನನ್ಗ ಅವಕಾಶ ಮಾಡ್ಕೊಟ್ರ ಆ ಕೈ ಮುಗಿದು ಬೇಡದು ಇಷ್ಟೇ ಸರ್. ನನ್ಗೆ ಅಮ್ಮ, ಈ ನಿಮ್ಮ ಒಂದು ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಿರೋಂತ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಈ ಒಂದು ಹಾಡಿಯಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಾವು ಎಲ್ಲ ಜೇಕೆಗಳು ಸರ್, ಎಷ್ಟಿಗಳೇ, ಇನ್ನು ಮಿಕ್ಸ್ ಯಾರು ಇಲ್ಲ. ನಾವೆಲ್ಲ ಜೇಕೆಗಳೇ, ಇನ್ನು ಯಾರು ಇಲ್ಲ. ಗುರುಬುರ ಇರ್ಬೋದು, ಸ್ವಾಲ್ಗಿರಿ ಇರ್ಬೋದು, ಏರೂರು ಜಾತಿ ಇರ್ಬೋದು, ನಾವು ಯಾರು ತಕೊಂಡಿಲ್ಲ. ನಾವು ಎಷ್ಟೇ ಪಕ್ಕ ಎಲ್ಲ. ಎಷ್ಟು ಜನಸಂಖ್ಯೆ ಇದ್ದೀರಾ ನಿಮ್ಮ ಅಡಿಯಲ್ಲಿ? ಜನಸಂಖ್ಯೆ ಸಹ ಇದು 101 ಅಂತಂದ್ರು. ಈಗ ಜನಸಂಖ್ಯೆ ಜಾಸ್ತಿ ಇದ್ದಾರಂತ ನನ್ಗೆ ಗೊತ್ತಿಲ್ಲ. 150 ಸೀಟು ನನ್ನ ಅಂದೇಜು. ಒಂದು 150 ಜನಸಂಖ್ಯೆ ಇರುವಂತ ಒಂದು ಹಾಡಿ ಅಂತ ತಮ್ಮದೇ ಹೇಳ್ಬೋದು ಸರ್. ನಮ್ಗ ಈಗ ಒಂದ್ ಮೀನ್ ಅಟ್ಟಕ್ಕೆ ಆಗ್ಬಿಟ್ರ ಸರ್. ನಾವು ಈಗ ಮೂಳೂರು ಹತ್ರ ಬಂದು ನಮ್ಗ ವಾಟರ್ ಮೀನ್ ನಮ್ ಬಂದು ಕೇಳಕದ್ದ. ಈಗ ಅವ್ರು 24 ಗಂಟೆ ಇಲ್ಲಿ ನೀರ್ ಬಿಡೋದೇ ಅವ್ರಿಗೆ ಕಷ್ಟ. ಒಂದ್ ಬಲ್ಪ್ ಹೋಗಿರಬಹುದು, ಒಂದ್ ಇನ್ನೊಂದು ಪಿಜೆ ಬಿದ್ದಿರ್ಬೋದು. ನಾವ್ ಓದಿಕ ಇಲ್ಲಿ ಬರಕಾದ ಸಡನ್ ಆಗಿ ಪಿ ಡಿ ಮೇಡಮ್ ಕೇಳಿಸ್ಕೊಟಾರ, ಆಯ್ತೇ ಇಲ್ಲ ಸರ್. ನಮ್ಗೊಂದ್ ಮೀನ್ ಅಟ್ಟಕ್ಕೆ ಆಗ್ಬಿಟ್ರ ನಾವ್ ಅಲ್ಲಿ ಯಾರನ್ಯಾರು ವಾಟರ್ ಮೀನ್ ಮಾಡ್ಕೊಂಡು ಅದಕ್ಕಿರೋದು ಯಾರನ್ಯಾರು ದಾನಿಗಳನ್ನ ಕೇಳಿ ಸರ್ ನಮ್ಗೊಂದು ನಮ್ಮ ಮಾಡಿಗೊಂದು ವಾಟರ್ ಮೀನ್ ಹಾಕೊಡಿ, ನಮ್ಮ ಜನಾಂಗಗಳೇ ಹಾಕೊಡಿ, ನಮ್ಮ ಜನಾಂಗಗಳೇ ಬದುಕ್ಲಿ. ಅಷ್ಟೊಂದು ಜನ, ಅಷ್ಟೊಂದು ಹಳ್ಳಿ ಕಡೆ ಎಲ್ಲ ಒಂದೊಂದು ವಾಟರ್ ಮೀನ್ ಇರ್ತಾರ. ಆಡಾಡಿಗೆ ಯಾತಿಗೆ ವಾಟರ್ ಮೀನ್ ಇಲ್ಲ ನಾನ್ ಕೇಳ್ತಿರೋದು. ಪಂಚಾಯತಿಗೆ ಹೋದ್ರೆ ಇದೇ ಮಾತಾಡ್ತೀನಿ ಸಾ, ಬೇರೆ ಕಡೆ ಹೋದ್ರೆ ಇದೇ ಮಾತಾಡ್ತೀನಿ. ಯಾತಿಗೆ ನಮ್ಮ ಜಾತಿ ಕೊಡಲ್ಲ? ನಮ್ಮ ಜಾತಿ ಬದುಕಬಾರ್ದ? ಹಾಗಾದ್ರೆ ರೈತರೇ ಬದುಕಬೇಕಾ? ರೈತರು ಊಟ ಮಾಡ್ಬೇಕು, ಇಷ್ಟುಗಳು ಊಟ ಮಾಡಬಾರ್ದ? ಓದಿರಕ ವಿದ್ಯಾಭ್ಯಾಸ ಹುಡುಗರು ಕೆಲ್ಸ ಇಲ್ದೆ ಒದ್ದಾಡ್ತಾರ. 8 ಓದಿರೋರು, 9 ಓದಿರೋರು, ಡಿಗ್ರಿ ಎತ್ತಿರೋರು ಎಲ್ಲ ಅವ್ರ. ಅದಕ್ಕೊಂದು ಕೆಲಸ ಕೊಡ್ಸಕ ಅವಕಾಶ ಇಲ್ವಾ? ನಮ್ಮನ್ನ ಹೇಳ್ತಾರ ಆದಿವಾಸಿಗೆ ಏನು ಸೌಲಭ್ಯ ಕೊಡ್ಬಾರ್ದು, ಆದಿವಾಸಿಯಿಂದ ಏನ್ ಸೌಲಭ್ಯ ಕೊಡ್ಬಾರ್ದು ಅಂತಾರಲ್ಲ. ಆದಿವಾಸಿಗೆ ಏನ್ ಕೊಟ್ಟಿದರು? ಕಿಟ್ಟುಗಳು ಕೊಟ್ಟಿರ? ಇಲ್ಲ ಅಂತ ಅನ್ನಲ್ಲ. ನಾನು ಗೆದ್ದ ಅವಸ್ಥೆಲಿ ಕಿಟ್ಟುಗಳು ಕೊಡ್ತಾರ, ನಾನು ಇಲ್ಲ ಅಂತ ಅನ್ನಲ್ಲ. ನೀರಿನ ವ್ಯವಸ್ಥೆ ಪಂಚಾಯತಿಲಿ ಬರ್ಬೋದು, ಬೇರೆ ಕಡೆ ಬರ್ಬೋದು. ನಾನು ಅದನ್ನು ಲೆಕ್ಕ ಇಟ್ಕೊಂಡಿಲ್ಲ. ಅಂದ್ರ ಆದಿವಾಸಿಗೆ ಏನ್ ಕೊಡ್ಬಾರ್ದಂತ ಲೆಕ್ಕ ಆದ್ರ ಇನ್ಯಾರು ಕೊಡ್ಬೇಕು? ಆದಿವಾಸಿ ಇಲ್ದೆ ಇವ್ರು ದೊಡ್ಡವ್ರಾದ್ರ, ಅಧಿಕಾರ ದೊಡ್ಡವ್ರಾದ್ರ. ಆದಿವಾಸಿಯಿಂದ ಅವತ್ ಸೊಪ್ಪುಗಳು ಕಟ್ಕೊಂಡಿದ್ದಾಗ ಆ ಸೊಪ್ಪು ಹಾರ ಮಾಡ್ಕೊಂಡು, ಗೆಜ್ಜೆ ಕಟ್ಕೊಂಡು, ಕುಣಿತ ಆಡ್ಕೊಂಡು, ಆ ಕುಣಿತ ಆಡು ಆ ಚಪ್ಪಳೆ ತಟ್ಕೊಂಡು ಆ ಕೂಗು ಕೇಳ್ತಿದ್ರಲ್ಲ, ಆ ಕೂಗು ಈಗ ಯಾಕ ಇಲ್ಲ? ಈಗ ಏರೋರ್ಗು ಮೆರೆಸ್ತಾರ, ಸ್ವಾಲ್ಗರು ಮೆರೆಸ್ತಾರ. ಅವರೇ ಅಧಿಕಾರ ಆಗ್ಬೇಕು, ಅವರೇ ಮೇನಿದ್ದೀರ ಆಗ್ಬೇಕು, ಅವರೇ ತಹಸೀಲ್ದಾರ್ ಆಗ್ಬೇಕು, ಅವರೇ ಇದಾಗಬೇಕು ಸ್ವಾಲ್ಗರು ಎಲ್ಲ. ನಮ್ಗ ಅವರು ನಮ್ಗ ದಾರಿ ಕೊಡಲ್ಲ. ನಾನು ಈ ವರ್ಷ ಹೋಗಿ ನಮ್ಮ ಸೊಸೈಟಿಲಿ ನಾನು ಒಂದು ಎಲೆಕ್ಷನ್ ನಿಂತು ನಮ್ಮ ಮಾಡಿ ಜನಗ ಕಾಡು ಬಾಗಲಿ ಏನಾರು ಒಂದು ಅನುಕೂಲ ಆಗಲಿ ಅಂತ ನಾನು ಕೋಟೆ ತಾಲೂಕು ನಿಂತ್ರೆ ಏನ್ ಮಾಡಿದ್ರು ಸಹ ನನ್ಗೊಂದು ಸಪೋರ್ಟ್ ಕೊಡ್ಲಿಲ್ಲ. ಯಾಕ ಅಲ್ಲಿಂದ ತಿನ್ಕೊಂಡು ತಿರಕ್ ಇಲ್ಲಿ ಬಂದು ನುಗ್ಬಿಟ್ಟಾಳ, ಇವ್ಳಿಗೆ ಯಾಕ ನಾವು ಸಪೋರ್ಟ್ ಕೊಡ್ಬೇಕು? ಹಂಗಾರ ಅವ್ರಿಗೆ ಕೊಡ್ಬೇಕ ಸಪೋರ್ಟು? ಎಷ್ಟಿಗೆ ಯಾಕ ಕೊಡಲ್ಲ ಸಪೋರ್ಟ್? ಇಷ್ಟೆಲ್ಲ ಅಧಿಕಾರ ಇತ್ತಾರಂತಾರ, ಎಷ್ಟು ಮಾಡ್ತೀವಿ ಅಂತಾರ. ಇದಕ್ಕೆ ಯಾಕ ಎದೆ ತಟ್ಟಿ ನೀವು ನಿಲ್ಲಿ, ನಾವು ಇದ್ದೀವಿ ಅಂತ ನಮ್ಮನೆ ಇವ್ರ ಹಿಂದಕ್ಕೆ ನಮ್ ಬಿಡ್ಬೇಕ್ತಾನೆ, ನಮ್ಮನೆ ಮುಂದಕ್ಕೆ ಬಿಟ್ಬಿಟ್ಟು ಇವ್ರು ಹಿಂದಕ್ಕೆ ನಿಲ್ಬೇಕ್ತಾನೆ. ಯಾಕ ಕೊಡ್ನಿಲ್ಲ? ನನ್ಗೊಂದು ಅವಕಾಶ ಕೊಡ್ನಿಲ್ಲ. ಒಂದು ಅವಕಾಶವನ್ನ ಕೊಟ್ಟಿದ್ರೆ ತಮ್ಮ ಅಡಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ತಮಗೆ ಒಂದು ಅವಕಾಶ ಸಿಕ್ತಿತ್ತು. ಯಾಕ ಕೊಡ್ನಿಲ್ಲ ನನ್ಗ? ಹಂಗೆ ಅಂದ್ರೆ ನಾನು ಕೆಟ್ಟವಳ? ಆಡಿತೇನ ಬದುಕಬಾರ್ದ? ಹಂಗೆ ಅನ್ಕೊಂಡ್ ತಕೊಂಡ್ ಕಾಡು ಬಿಟ್ರಲ್ಲ ಸರ್. ಕಾಡು ನಮ್ಗೆ ಏನಿದ್ದು ಬರ್ತದ, ಆನ ತುಳಿತದ, ಹುಲಿ ತಿಂತದ, ಬಂದು ಮನ ನುಕ್ಕೊಂಡು ಮನ ಒಳಗಡೆ ಈಚೆ ಹೊರಗಡೆ ಬರಕ್ ಆಗಲ್ಲ ಸರ್. ಈಗ ನಮ್ಗ ಅಂತ ಸ್ಥಿತಿ ಆಗದ, ಅದ್ ಬಂದ್ ನೋಡ್ಬಾರ್ದ? ಎಲ್ಲ ಹಾಡಿಗಳೆಲ್ಲ ಹೋಯ್ತಾರ, ಏನ ಎತ್ತಂತ ಎಲ್ಲ ನೋಡ್ತಾರ.
ಈ ಹಾಡಿಗೆ ಯಾಕ ಬರಲ್ಲ? ನಾನು ಗೆದ್ದ ವಸ್ತು ಬತ್ತಿದಾಗ ಜನ ನಮ್ಮ ಅಧಿಕಾರಿ ಎಲ್ಲ ಬಂದು ನೋಡ್ಕೊ ಹೋಯ್ತಿರು. ಈಗ ಒಬ್ರು ಬರಲ್ಲ ಸರ್, ಯಾರು ನೋಡಲ್ಲ. ನಮ್ ಕಷ್ಟ ಏನ, ನಮ್ ಸುಖ ಏನ, ಸತ್ತಿದಾರ ಬದುಕಿದಾರ ಕಾತ್ನಾಡಿ ಅಂತ ಯಾರು ನೋಡಕ ಬರಲ್ವಲ್ಲ. ನಾವೇನ್ ಮಾಡುದು ತಪ್ಪು ಸರ್? ಈಗ ಎಲ್ಲ ನುಡಿಕ ಬತ್ತಾರ, ಇದಕ್ಕೆಲ್ಲ ಕಾತ್ನಾಡಿ ಹೆಸರದ. ಇದಕ್ಕೆ ಯಾಕ ಇಲ್ಲ? ಕಷ್ಟ ಸುಖ, ಹೌದು, ಕಷ್ಟ ಸುಖ ಯಾಕಿಲ್ಲ ಸರ್? ಪ್ರತಿಯೊಂದರಲ್ಲೂ ಬೇರೆ ಗ್ರಾಮ ಅಥವಾ ಬೇರೆ ಹಾಡಿಗಳನ್ನ ಗಮನಿಸೋ ತರಾನೇ ನಿಮ್ಮ ಕಾಂತನಾಡಿನೂ ಸಹ ಗಮನಿಸಿ ಏನ್ ಸೌಕರ್ಯಗಳು ಬೇಕು, ಏನ್ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋಂಥದ್ದು. ಈಗ ಸೊಸೈಟಿಗೆ ಏನಾರು ಮೀಟಿಂಗ್ ಕರ್ದಿಲ್ಲ, ಒಂದು ಮೀಟಿಂಗ್ ಕರೆದಿಲ್ಲ. ಕೆಬೆಪುರ ಆಡಿ ಅವ್ರಿಗೆ ಫೋನ್ ಮಾಡ್ತಾರ, ನನ್ಗೇನಾರು ಫೋನ್ ಮಾಡಿದಾರ ಸರ್? ಅದು ಸೋಲು ಗೆಲು ಇದ್ದೇ ಇರ್ತ, ಕರಿಬೇಕು. ಸೊಸೈಟಿ ಆದ್ಮೇಲೆ ನಮ್ ಕೋಟೆ ತಾಲೂಕು ನಮ್ಮ ಸೊಸೈಟಿ ಸೇರಿರೋದಲ್ವಾ, ನಮ್ಮ ಹಕ್ಕಿಲ್ವಾ? ಕರಿಬೇಕು. ಈಗ ನಮ್ಮನೆ ಕರೀದಿದ್ರೆ ನಮ್ಮ ಮೇಲೆ ಅಪೋಸಿಟ್ ಇದ್ಮೇಲೆ ಬೇರೆ ಅವ್ರು ಕರಿಸಪ್ಪ. ನಮ್ಮ ಮಾಡಿ ಜನ ಇಲ್ವಾ? ಒಂದ್ 2-3 ಹುಡುಗರು ನಾನು ಕೇಳಿಸ್ತೀನಿ, ಅವ್ರಗ ಏನ ಮಾಹಿತಿ, ಅಲ್ಲಿ ಏನೇನ ಮಾಹಿತಿ ಸಿಕ್ತ ಅವ್ರು ತಿಳ್ಕೊಬೋದು ನಮ್ಗೆ. ಅದು ಕರಿಸಲ್ಲ. ಹಾಗಾದ್ರ ನಮ್ಮ ಮಾಡಿ ಯಾರು ಬರಾಗೆ ಇಲ್ವಾ? ಚಪ್ಪಳೆ ತೊಟ್ಟು ಬಿಟ್ರ ಹುಣ್ಸೆಹಣ್ಣು ಎಲ್ಲ ಉದುರೋದ ಇಲ್ಲ ತಾನಿ? 10 ಚಪ್ಪಳೆ ತೊಟ್ಟಿದ್ರ ಅಂತದ್ ಹುಣ್ಸೆಹಣ್ಣು ಜಳಲಲ್ಲ ಉದ್ರ. ಇವ್ರು ಆಡಿಯೆಲ್ಲ ಅಚ್ಚುಕಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು. ಆಡಿ ಜನ ಕರ್ದು ಹೋಯ್ತಾರ ಸರ್. ಆ ಮೀಟಿಂಗ್ ಕೋಟೆ ತಾಲೂಕ ಒಂದು ದಿವ್ಸ ಮೀಟಿಂಗ್ ನಮ್ನೆ ಕರೆಸಿಲ್ಲ. ಅವತ್ತು ನಾನು ಗೆದ್ದಿ ಆ ತೊಟ್ಟಿಂದ ಹೋಗಿ ಓಡಾಡ್ದೆಲ್ಲ ಆಚೆ ನನ್ನ ಮೂಲ ಸಿಕ್ಸ್ಬಿಟ್ರು. ಏನ ಓಡಾಡಿ ಸೌಲಭ್ಯ ಪಡೆದು ಬಿಡ್ತಾಳ. ಅಪ್ಪ ನಿನ್ನ ಆಡಿಗೆ ಓಡಾಡಿ ನೀನ್ ಸೌಲಭ್ಯ ಪಡೆಗ, ನನ್ನ ಆಡಿಗೆ ಹಂಗೆ ತಾನಿ ಓಡಾಡಿ ನಾನು ಸೌಲಭ್ಯ ಪಡೆಗ. ಏನ ನಿಮ್ ಕೈಯಿಂದ ಕೊಟ್ಟಾರ? ಸರ್ಕಾರದವ್ರು ಇದ್ರ ಕೊಡ್ತಾರ, ಇಲ್ದಿದ್ರ ಗೌರ್ಮೆಂಟ್ ಅಪ್ಪ ನಮ್ಗ ಕೈಲಿ ಇಲ್ಲ ಕಣಪ್ಪ, ಕೊಡಕ್ ಆಯ್ತೇ ಇಲ್ಲ ಅಂತ ಅಂದ್ಮೇಲೆ ನಾವ್ ಕೇಳಕ್ಕಾದ? ಆದಿವಾಸಿಗೆ ಯಾಕ ಕೊಡಲ್ಲ ಅಂತ ಅಂದ್ರು. ಆದಿವಾಸಿಗೆ ನಾವು ಏನ್ ಸೌಲಭ್ಯ ಕೊಡಲ್ಲ ಅಂತ ಅಂದ್ಮೇಲೆ ಲೆಕ್ಕ. ಆದಿವಾಸಿಯಿಂದ ನೀವು ಬದುಕಿರೋದು, ಇವತ್ ದೊಡ್ಡವ್ರು ಆದ್ರಿ. ಆದಿವಾಸಿ ಆವತ್ತು ಇದ್ದಾಗ ಆದಿವಾಸಿ ಬೇಕಾ? ಗೆಣಸುಗಡ್ಡೆ ತಿನ್ನಕ, ಸೊಪ್ಪು ಸೋದೆ ತಿನ್ನಕ ಆದಿವಾಸಿ ಬೇಕಾಗಿತ್ತು. ಇವತ್ತು ಬೇಡವ ನಾವು? ಇವತ್ತು ಸಾಲ್ಗುರು ಎರರು ಎಂತೆತ್ತ ಜಾತಿ ಎಂತೆತ್ತ ಮಟ್ಟಗ ಎತ್ತಾರ ಕಾತ್ನಾಡಿ ಎತ್ತಿದ್ರ. ಏನ ಈ ವರ್ಷ ಏನಾರತ್ ನಮ್ಮ ಕೈ ಮುಗಿದು ಒಂದು ಎಲಕ್ಷನ್ ನಿಂತು ಬಿಟ್ಟು ಅಂದ್ಬಿಟ್ಟು ಅವಳು ತಕೋಯ್ ತುಳ್ದು ಬಿಡದ? ಅಪ್ಪ ಎಲಕ್ಷನಿಂದ ನಾನೇನ ಬಿರ್ನಿ ಕಟ್ಟಿದನ? ಇಲ್ಲ ತಾನೆ ಸರ್. ಹೆಂಗಿದ್ದೀನಿ ಬಡಸ್ತಾನ ಹಂಗಿದ್ದೀನಿ ಸರ್. ನೀವು ನಿಂತ್ಕೊಂಡು ನಿಮ್ಮ ಹಾಡಿನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಶ್ರಮ ವಹಿಸಿ ಕೆಲಸ ಮಾಡೋದಕ್ಕೆ ಹೋದ್ರು ಸಹ ನಿಮ್ಗೆ ಅದಕ್ಕೆ ಬೇಕಾದಂತ ಬೆಂಬಲ ಸಿಗ್ತಾ ಇಲ್ಲ. ಸಿಗ್ತೇ ಇಲ್ಲ ಸರ್, ನಮ್ಗೆ ಏನ್ ಸಿಗ್ತೇ ಇಲ್ಲ. ಎಲ್ಲ ಕೈಲ ಮುಗಿಸ್ಕೋಬೇಕು, ಬಯಸ್ಕೋಬೇಕು. ಏನ್ ಮಾಡಿದ ನೀನು? ಏನ್ ಎತ್ಕ ಬಂದಿದೆ? ಅದಕ್ಕ ಈಗ ಸುಮ್ಮನೆ ಎರಿಕಂಡು ಸರ್ ನಾನು ನನ್ ನೋವು ನಾನೇ ತಿನ್ಕೊಂಡು ಹೊತ್ಕೊಂಡು ಕರ್ಕೊಂಡು ನಾನು ಕುಂತೀನಿ ಸರ್. ಅಷ್ಟೆಲ್ಲ ಕಷ್ಟ ಅದ ನನ್ಗೆ. ಅದನ್ನೆಲ್ಲ ಕೈ ಮುಗಿದು ಬೇಡಿ ನಾನು ನನಗೊಂದು ಅಂಗಡಿ ಹಾಕ್ಸ್ಕೊಡಿ, ನಾ ಮಾಡಿ ಜನಕ್ಕೆ ಉಪಕಾರ ಆಗ್ಲಿ. ಅಲ್ಲಿಂದ ಒದಿಕ ಬರ್ಬೇಕು ಸಹ ಇಲ್ಲಿ ಮೊಳಗ, ಅದ್ರ ಮಟಿಗೆಗೆ ಹೋಗ್ಬೇಕು. ಆಡಿ ಜನಕ್ಕೆ ಯಾರಿಗಾರು ಒಳ್ಳೇದಾಗ್ಲಿ. ನಮ್ ಸಂಘದ ಮೂಲಕ ನೋಡಿ ಒಂದು ಅಂಗಡಿ ಹಾಕ್ಸ್ಕೊಡಿ, ಅವ್ರಿಗೆ ಹಾಕ್ಸಿ. ನಮ್ಮ ಸಂಘ 10 ಸೀಟು ಸಂಘದಲ್ಲಿ ಯಾರು ಒಬ್ಬ ಆಯ್ಕೆ ಹಾಕೊಂಡು ಅಂಗಡಿ ನಡೆಸ್ಲಿ, ಅದಕ್ಕೊಂದು ಬೆಲೆ ಬೇಡವಾ? ಏನಿಲ್ಲ ಅಂತ ಅಂದ್ಮೇಲೆ ನಾವ್ ಯಾಕ ಸಂಘ ಮಾಡಿ ನಮ್ಗೆ ಏನ್ ಸಿಕ್ಕದ ಲಾಭ? ಸಂಘದಲ್ಲಿ ಏನಿಲ್ಲ ಸರ್ ಲಾಭ, ಏನು ಇಲ್ಲ. ನೀವ್ ನೋಡ್ಕೊ ಬಂದ್ರೆ ಅಲ್ಲ ಸ್ವಲ್ಪ ಅವೆಲ್ಲ ಇನ್ನಿಟ್ಟು ಮನಾಲ ನಾನು ಇದ್ರ ತೆಗೆದು ಎಲ್ಲ ತೋರ್ಸೋಣ. ಅದು ಪಾಪ ನಮ್ಮ ವಿವೇಕಾನಂದ ಸಂಸ್ಥೆ ಅವ್ರು ನಮ್ ಪಾಡು ಬಂಗ ನೋಡಿ ಇದ್ರೆಲ್ಲ ಜೀವನ ಕಳ್ಕ ಹೋಗ್ಲಿ ಅನ್ಕೊಂಡು ಅದು ಒಂದ ಸಾರಿ ಸೀರೆ ಮಾಡೋದು ಒಂದು ಮಿಷಿನ್ ತಕ ಬಂದ್ಬಿಡ್ದಾರ. ಅದ್ ನಾವು ಹೋಗಿ ಸಾಮನಗರ ಜಿಲ್ಲೆಯಲ್ಲಿ 20 ದಿನ 25 ದಿವಸ ಹೇಳಿತು. 5 ದಿವಸ ಇಲ್ಲ, 20 ದಿವಸ ನಾವು ಅದು ಕಲ್ತು ಬಂದು ಇಲ್ಲಿ ಮ್ಯಾಟ್ ಮಾಡ್ತಿದ್ವಿ. ನಾವು ಮ್ಯಾಟ್ ಮಾಡ್ಕೊ ಹೋಯ್ತಿದಾಗ ಈಗ ಸ್ಯಾರ ತಗೊಬಂದ್ ಕೊಡ್ತಾರ. ಅದ್ರಲ್ಲಿ ಯಾರು ಏನಾರು ಅಭಿವೃದ್ಧಿ ಆಗಲಿ ಅನ್ಕೊಂಡು ಅದು ಇನ್ನೂ ರಿಪೇರಿ ಇನ್ನು ರೆಡಿ ಆಗಿಲ್ಲ. ಅದು ರೆಡಿ ಆದ್ಮೇಲೆ ನಾವು ಕೆಲಸ ಶುರು ಮಾಡ್ತೀವಿ. ಅದು ಒಂದು ವಸಿ ದಾನಿಗಳು ಏನಾರು ಸ್ವಲ್ಪ ಸಪೋರ್ಟ್ ಕೊಟ್ಟು ನಮ್ಗೊಂದು ಅನುಕೂಲ ಮಾಡ್ಕೊಟ್ರ ಆ ಕೆಲಸ ನಡೆಸ್ಕೊಂಡು ಒಂದು ಅಂಗಡಿ ಪಂಗಡಿ ಹಾಕೊಟ್ರ ಅದು ಒಬ್ಬ ಯಾರು ಹುಡುಗಿರು ವ್ಯಾಪಾರ ಮಾಡ್ಕೊಂಡು ಮಟ್ಕೊಂಡು ಬಂದ ಕಾಸನ್ನೆಲ್ಲ ಬ್ಯಾಕಿ ಮಡಿಕೊಂಡು ಏನಾರು ಒಂದು ವ್ಯವಹಾರ ಮಾಡವಂತ ನನ್ನ ಆಸೆ ಸರ್. ನಮ್ಮ ಆಡಿಲಿ ಇನ್ನು ಬೇರೆ ಇದಕ್ಕ ನಾನು ತಲೆ ಹಾಕ್ಬೇಕು ಬಡಸ್ತಾನ ಇರೋರ್ಗ ಅಂತ ದೊಡ್ಡವ್ರನ್ನ ನಾವು ಪಾಪ ದೊಡ್ಡವ್ರ ನಾವು ಇದ್ ಮಾಡಾಗಿದ್ದ. ಈಗ ಬಡಸ್ತಾನ ಇರೋರ್ಗ ಒಂದ್ ಹೆಲ್ಪ್ ಮಾಡವು, ಅವ್ರ ಕಷ್ಟ ಏನ ಸುಖ ಏನ ಅಪ್ಪ ಬಡಸ್ತಾನಲ್ಲಿ ಅವ್ರ ಇವ್ರಿಗೊಂದು ಏನಾರು ಮಾಡಿ ಮಟ್ಟಿ ಅಂತ ನಾವು ಮುಂದೆ
ಮಾತಾಡಕ್ ಒಂದು ಅನುಕೂಲ ಇರುತ್ತ. ಹೌದು. ನಮ್ಗೇನಾದ್ರ ನಾನೇ ಬದುಕ್ಬೇಕು, ನಾನೇ ತಿನ್ಬೇಕು, ನಾನೇ ಸಾಯ್ಬೇಕಂತ ನನ್ನ ಆಸೆನೇ ಇಲ್ಲ ಸರ್. ನನ್ಗೇನಂದ್ರ ನಮ್ಮ ಬಡಜನಗಳು ಬದುಕ್ಬೇಕು. ನಿಮ್ಮ ಆಶಯನೇ ನಿಮ್ಮ ಹಾಡಿನ ಅಭಿವೃದ್ಧಿ ಮಾಡಬೇಕು, ಹಾಡಿಲಿರುವಂತಹ ಜನಗಳಿಗೆ ಏನ್ ಸಹಾಯ ಆಗುತ್ತೆ, ಏನ್ ಅವ್ರಿಗೆ ಅವಶ್ಯಕತೆ ಇದೆ ಅದನ್ನ ಒದಗಿಸ್ಕೊಡ್ಬೇಕು ಅನ್ನೋದೇ ನಿಮ್ಮ ಮೂಲ ಆಶಯ ಆಗಿದೆ. ಹುಡುಗರು ಎಲ್ಲ ಸುಮಾರು ಜನ 13 ಸೀಟು ಸಹ ಎಲ್ಲ ಓದಿರೋರು ಮನೇಲೆ ಬಿದ್ದವ. ಮನೇಲಿ ಎಲ್ಲ ಅದ್ ನೋಡಿದ್ರೆ ನನಗೆ ಕಣ್ಣೀರು ಬತ್ತ. ಇನ್ನು ಓದವ್ರು ಹೊಸಳಿಸಿ ಅಲ್ಲಿ ಓದ್ತಿದ್ದಾರೆ, ಎಲ್ಲ ಬಿಟ್ಟು ಎಲ್ಲ ಮನೇಲಿ ಕುಂತಾರೆ. ಈ ಸಲ ಅವ್ರನ್ನ ಕರ್ಕ ಹೋಗಿ ಸೇರ್ಸ್ಬೇಕಂತ ಅಂತ ನೋಡ್ತೀನಿ, ಎಲ್ಲ ಜೊತೆಲೂ ಮಾತಾಡ್ತೀನಿ ಅಂತಂದ್ರು ತಾಯಿ ತಂದೆ ಜವಾಬ್ದಾರಿ ಬೇಕು ಸರ್. ನಾನ್ ಒಬ್ಬ ಒತ್ಕೊಳಕ್ ಆಗಲ್ಲ. ಈಗ ನಾನ್ ಏನಾರು ಹೋಗಿ ಕರೆದ್ರ ನಮ್ಮ ಮೈಕ್ಳಿಗ ನೀನ್ ಊಟ ಹಾಕದಯ್ಯ, ಇಕ್ಕವ್ರು ನಾವು ಮಟ್ಟವ್ರು ನಾವು, ನಿನ್ಗೇನ್ ಅಧಿಕಾರ ಇದ್ದು ಅಂತಾರ. ಹಾಗೆ ಸುಚ್ಚಿ ಮಾತು ಹೇಳಿದ್ರೆ ನಾವು ಕರೆಯಕ ಮನ್ಸು ಬಂದ ಸರ್ ನಮ್ಗೆ. ಈಗ ನನ್ಗೋಸ್ಕರ ನಾನು ಅವ್ರನ್ನ ಅತ್ತಕ್ ಹೋಗಿ ಶಾಲೆ ಬಿಡಕ್ಕಾದ? ಇವ್ರಿಗೋಸ್ಕರ ತಾನೆ, ಇವ್ರ ಮಕ್ಕ ಒಳ್ಳೇದುಗೋಸ್ಕರ ತಾನೆ. ಅವ್ರು ಚೆನ್ನಾಗಿರ್ಬೇಕು, ನಮ್ಮಾಗ ಯಾವ ಅವ್ರು ಆಡಬಾರದು. ಅವ್ರು ಒಂದು ಕಲ್ತು ಮುಂದೆ ಬಂದ್ರ ತಂದೆ ತಾಯಿಗೆ ಎಷ್ಟೋ ಖುಷಿ ಇತ್ತ ಅಂತ ನಮ್ಮ ಆಸೆ ಸರ್. ಅಮ್ಮ, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡು ಮತ್ತು ನದಿಗಳ ಬಗ್ಗೆ ಹೇಳೋದಾದ್ರೆ ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ತ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಅದು ನಮ್ಮದಾದ್ರ ಅದು ಹೊರಗಡೆಯಿಂದ ಹುಲಿ ಬಂದಿರುತ್ತಲ್ಲ, ಅದು ರಕ್ತ ಕುಡ್ದು ಅದೇ ಮಾಂಸ ತಿಂದು ರೂಢಿ ಇರುತ್ತ. ನಮಗೆ ಕಾಡು ಒಳಗಡೆ ಇರೋದು ನಾವು ಹೋದ್ರೆ ಲಾಸ್ಟ್ನ ತಟ್ಕೊಂಡು ಅದು ಇದ್ರು ನಮ್ನೆ ಮುಟ್ಟಲ್ಲ. ಅದು ಒಳಗಡೆ ಜುಗಡಿಂದ ತಕೊಂಡ್ಬಂದ್ ಬಿಟ್ಟಿರ್ತಾರಲ್ಲ, ಆ ಹುಲಿ ಸ್ವಲ್ಪ ಭಯ ನಮ್ಗ. ಇದು ಏನಿಲ್ಲ ಸರ್, ಒಂದ್ ಜಿಂಕೆ ಆಗ್ಲಿ, ಒಂದ್ ಇನ್ನೊಂದಾಗ್ಲಿ, ಹಂದಿ ಆಗ್ಲಿ, ಹುಲಿ ಆಗಲಿ, ಒಂದ್ ಕರಡಿ ಆಗಲಿ, ಒಂದ್ ಇನ್ನೊಂದಾಗ್ಲಿ, ನಮ್ಮ ಆಗಿನ ಕಾಲದಲ್ಲಿ ನಮ್ ಬೀದಿ ಒಳಗಡೆ ಆನೆ ಬಂದಾಗೆಲ್ಲ, ಒಂದ್ ಹುಲಿ ಬಂದಾಗೆಲ್ಲ ಆಗ ಒಂದು ಕರೆಂಟ್ ಬೆಳಕಿತ್ತಿಲ್ಲ. ಈಗೇನ ಬೀದಿಗಣೆ ಉರಿತಾವ, ಮನೆಗಣೆ ಉರಿತಾವ. ಆಗ ಕಡ್ಕೊಳ್ಳಿ ತಕೊಂಡು ಸಹ ಹೊರಗಡೆ ಬರ್ಬೇಕಾದ್ರೆ ನಾವು, ಈಗ ಇಲ್ಲ. ಆಗ ಬಂದ್ರು ಕುಡಿ ಹೊರಗಡೆ ಬಂದ್ರು ಒಂದು ಏನು ನಮ್ಮನೆ ಮುಟ್ಟಿದ್ದಿಲ್ಲ. ಕಾಡು ಒಳಗಡೆ ಒಂದು ಪಾಪ ಕಟ್ಕ ಮನಿ ಕಂಡ್ರು ಕುಡಿ ಆನ ಆಚೆ ಈಚೆ ಬಂದು ಹೋದ್ರು ಕುಡಿ ನಮ್ಮನೆ ತುಳಿತಿದ್ದಿಲ್ಲ. ಈಗ ನೋಡಿ ಮನೆಗೆ ಜನನೇ ತಿನ್ಕ ಹೋಯ್ತ ಜನ. ಆಗಿನ ಕಾಲ ಏನಿಲ್ಲ ಸರ್, ಸೊಪ್ಪು ಗೆಣಸು, ಅಣಬ, ಬೊಳ್ಳು ಅಣಬ, ಬಿದ್ರ ಮೂಟ ಅಣಬ, ನಾವ್ ಯಾವ ತರದ ಯಾವ ಡಿಸೈನ್ ಅಣಬ ತಿಂತಿದ್ವು ಆ ತರದ ಅಣಬ ಸಿಕ್ತಿತ್ತು. ಈಗ ನಾವ್ ಪಡ್ಕತೀವಿ ಅಂದ್ರೆ ನಮ್ಗ ಅದು ಸಿಗಲ್ಲ. ಈಗೆಲ್ಲ ಊರೊಳಗೆ ಸೇರ್ಬಿಟ್ಟದ. ಇಂದಿನ ಕಾಲದಲ್ಲಿ ನಿಮ್ಮ ಹಾಡಿಯ ಜನರು ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಪ್ರಸ್ತುತ ಈಗ ತಮ್ಮ ಜೀವನವನ್ನ ನಡೆಸೋದಿಕ್ಕೆ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಹಾಡಿ ಜನಗಳು ಸಹ ಜೇನು ಕುಯ್ತಿದ್ರು, ಜೇನಲ್ಲಿ ಕೂದು ಐಕ್ಳಗ ಜೀವನ ಮಾಡ್ತಿದ್ರು. ಜೇನು ಕುಯ್ಯೋದು, ಆಮೇಲೆ ಗೆಣಸು ತಕ ಬರೋದು, ಪಾಸ ತಕ ಬರೋದು, ಹುಣಸೆ ಹಣ್ಣು ಉದುರಿಸಿ ಅದು ಜೀವನ ಮಾಡೋದು, ನೆಲ್ಲಿಕಾಯಿ ಇರ್ಬೋದು, ಸಾಗಣೆ ಕೊಟ್ಟೆ ಇರ್ಬೋದು, ಎಲ್ಲಾನು ಎತ್ಗ ತಕ ಬಂದು ಮಾರಾಟ ಮಾಡ್ತಿದ್ರು ಸಾಗ. ಈಗ ಏನಾದ್ರ ಈಗ ಆ ಕಾಯಿ ಮಾಡಕ ಈಗ ನಮ್ಗ ಅವಕಾಶ ಸಿಕ್ಕಲ್ಲ. ಕಾಡ್ಗ್ ಬಿಡ್ತೇ ಇಲ್ಲ. ಕಾಡ್ಗೀಗ ಹೋದ್ರ ಮರ ಕಡಿಯಕ್ ಹೋಯ್ತಾರ, ಬೆಂಕಿ ಎಸಕ್ ಹೋಯ್ತಾರ. ನಿನ್ನೆ ಒಂದ್ ಬೆಂಕಿ ಏನಾದ್ರು ಐಕನೇ ಪಟ್ಟಿ ಎತ್ತಿ ಒಂದು ಹೊಲದ ಒಳಗೆ ಜಮೀನ್ ಒಳಗಡೆ ಹಾಕ್ಬಿಟ್ರಂತ ಗೊತ್ತಿಲ್ಲ, ಇನ್ಯಾರ ಹಾಕ್ಬಿಟ್ರಂತ ಗೊತ್ತಿಲ್ಲ. ಬೆಂಕಿ ಒಯ್ತೆ ಇದ್ರ ಎತ್ಕೊಂಡು ನನ್ಗಯ್ಯೋ ಕಾಡು ಒಳಗೆ ನುಗ್ಬಿಡ್ತಲ್ಲ, ಕಾಡು ಒಳಗೆ ನುಗ್ಗಿ ಪಾಪ ಎಲ್ಲ ಪ್ರಾಣ ಪಕ್ಷಿ ಎಲ್ಲ ಸತ್ತೋಯ್ತಲ್ಲ ಅಂತ ಕಣ್ಣಲ್ಲೇ ನೀರ್ ಬಂದ್ಬಿಡ್ತಂತ ಸರ್ ನನ್ಗ. ನಿನ್ನೆ ಅಷ್ಟೊಂದು ಬೆಂಕಿ ನಾನು ಎಲ್ಲೇ ಕಳ್ಸಕದ್ ಒಬ್ಳೆ ಆಯ್ತಾ ಇಲ್ಲ, ಏನೋ ಸದ್ಯ ಕಾಡು ಒಳಗೆ ನುಗ್ಗನಿಲ್ಲ. ನಿನ್ನೆ ಮನ್ನ ಒಂದು ಜಿಂಕೆ ಬಂತು ಓದಿಕೊಂಡು ಹತ್ತಿನ ನಾಯಿ ಎತ್ತಗ ಬಂದು ಏನ ಕೊಂಬು ಹಿಂಗೆ ಅನ್ಕ ಬರ್ತದ, ಏನ ನಾಳಿಗೆಲ್ಲ ರಕ್ತ ಕಾಡು ಒಳಗಿಂದ ಅಟ್ಗ ಬಂದು ನಮ್ಮ ಮನ ತಾವಿ ಕೆಡಬಿಡ್ತು. ನಮ್ಮ ಹೆಣ್ಣ ಮನದಲ್ಲ, ನಮ್ಮ ಹುಡುಗಿ ಮನ ಹಿಂಚೆರ ಕೆಡಬಿಡ್ತು. ಹಾಗೆ ನಿನ್ನ ನಾಯಿಗೆ ಎಲ್ಲ ತಿನ್ಕತ್ತಂದ್ಬಿಟ್ಟು ಆಗ ಹೋಗಿ ಅದನ್ನೇ ತಟ್ಟು ಹಾಡ್ಕೊಂಡು ಹೋಗಿ ಅಲ್ಲಿ ಕೆಡಗಿ ಅದು ಸುಸ್ತಾಗೋಯ್ತಲ್ಲ, ಮೇಕೆತ್ತಕ್ಕಾಗಲ್ಲ. ಆಗ ನಾನೇನ್ ಮಾಡ್ದೆ, ಅಲ್ಲಿ ಕಾಯ್ಕಂಡಿ ಒಂದ್ 3-4 ಜನ ಹೆಂಗಸ್ಗಳು ಕರ್ಕೊಂಡು ಸತ್ತೋಯ್ತ ನಾಯಿಗೆ ತಿಂದು ಏನಾರು ಮಾಡ್ಬಿಡ್ತಾ ಓಡಕ್ ಆಗಲ್ಲ ಅಂದ್ಬಿಟ್ಟು. ಆಗ ಬಲ್ಗುದಲ್ಲಿ ಎದ್ದಿ ರೈತರು ಜಮೀನ್ ದಿಕ್ಕ ಓಡ್ತು. ಇನ್ನು ಅತ್ತಗೋದ್ರೆ ತಿಂದ್ಬಿಡ್ತಲ್ಲ ಅಂದ್ಬಿಟ್ಟು ಅವ್ ತಿರಾಕೆ ಹೋಗಿ ಅಡ್ಡ ಹಾಕೊಂಡು ನಾನು 3 ಗಂಟೆ ಏನ್ ತಿಂದಿಲ್ಲ ಸರ್, ನಾನು ನಾಷ್ಟ ಮಾಡಿತ್ತಿಲ್ಲ, ಮಕ್ಕೊಂಡ್ ತೊಳೆದಿತ್ತಿಲ್ಲ. ಆಗ ಬಟ್ಟೆ ತೊಳಿತಿದಾಗ ಆಗ ತಿರಾಕೆ ಹಾಡ್ಕೊಂಡು ತಕ್ಕಾದ್ ಬಂದು ಅಲ್ಲೇ ಕೆಡಗಿದ್, ಎಲ್ಲೇ ಬಂದು ಮನಿ ಕತ್ತು ಅಲ್ಲೇ ಕೆಡಗದಿ. ಆಗ ಡಿಪಾರ್ಟ್ಮೆಂಟ್ ಅವ್ರದ್ದು
ಫಾರೆಸ್ಟ್ನವ್ರಿಗೆಲ್ಲ ಫೋನ್ ಮಾಡಿ ಹುಡುಗರಿಗೆಲ್ಲ ಹೇಳಿ ಒಂದ್ಸರು ನಿಮ್ ಫೋನ್ ಮಾಡಿ ಬಂದು ಎತ್ತಗೋಗಲಿ ಅಂದ್ಬಿಟ್ಟು ಆ ಜೀಪ್ ಬರಗಟ್ಟ ಅದಕ್ಕೆ ನೀರ್ ಒಂದು ಬಕೆಟ್ ನೀರ್ ತಕೋ ಹೋಗಿ ಕುಡಿಯಪ್ಪ ಕುಡಿಲಿ ಅಂದ್ಬಿಟ್ಟು ಇನ್ನು ಕುಡಿದ್ರೆ ಇನ್ನು ಎತ್ತಗಾರ ಹೊಂಟೋಯ್ತು ಅಂದ್ಬಿಟ್ಟು ಬೇಡಿ ಇನ್ ನಾ ಮುಟ್ಟಕ್ಕೆ ಹೋಗ್ಬೇಡಿ ಏನಾರು ತಿಳ್ಕೊತಾರ ಇವ್ರೇ ಮಾಡಿರೋದಂತ ಅದೀಗ ಕೆಟ್ಟಗಾಲ ಅಲ್ವಾ ಸರ್. ಈಗ ನಾವ್ ಹಿಂಗೆ ಮಾಡಿ ಸ್ವಲ್ಪ ನೀರ್ ಏನಾರು ಒಂದ್ ಸಹಾಯ ಮಾಡಕ್ ಹೋದ್ರ ಅದು ಏನಾರು ತಿರಿಕತ್ತ ಅದು ಹಂಗೆ ಆಗ್ಬಾರ್ದು ಅಂದ್ಬಿಟ್ಟು ಆಗ ಅವ್ರ ಅಂದ್ರು ಬೇಡ ನೀರು ಈಗ ಬೇಡ ಅಲ್ಲಿ ಎತ್ತಿ ಮಡಿಗೆ ಅವ್ರು ಬಂದ್ರೆ ಅವ್ರೇ ಕುಡಿಸ್ಲಿ ಅಂದ್ಬಿಟ್ಟು ಆಗ ಬಂದು ಅದು ಕೈ ಕಾಲು ಕಟ್ಟಿ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿ ದೀಪ ಒಳಗಡೆ ಹಾಕಗಂಟ ಅಲ್ಲೇ ಇದ್ದೀನಿ. ಅಷ್ಟೆಲ್ಲ ಕಾಯ್ತೀವಿ ಅದ್ರಲ್ಲಿ ನಮ್ಮನ್ನೇ ಅವ್ರು ನಂಬಲ್ಲ. ಸಾಗಂತರೇವ ಅವನು ಬಳತರೇವ ಅವನು ಅದು ಬರೋದ್ ಯಾರ್ಗ ಕಾಡನ್ಸ ಅವ್ರಿಗೆ ಏನಿಲ್ಲ ಸರ್ ಮನ ಒಳಗಡೆ ಒಂದ್ ಬಳ್ಳು ಇಲ್ಲ ಏನಿಲ್ಲ ಗೌರ್ಮೆಂಟ್ ಸೀಟ್ ಹಾಕಿ ಒಂದ್ ಮನ ಕಟ್ಸ್ಕೊಟ್ಟಾರ ಏನು ಇಲ್ಲ ಒಂದು ಸಾಗನಿ ಮರ ಮನ್ಸ ನೋಡಿದಾರೆ ಒಳಗಡೆ. ಈಗ ಏನ ಸರ್ ನಮ್ಗ ಸರ್ಕಾರದವ್ರ ಕೊಡಗಂಟ ಸೊಸೈಟಿಗೆ ಬರಗಂಟ ಏನ ಕಿಟ್ಗಳು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ PT ರಸನ ಬರಗಂಟ ಸ್ವಲ್ಪ ಜೀವನ ಸಾಕು ಹೋಯ್ತೀನಿ. ಈ ಜಮೀನಿರವ್ರು ಹೆಂಗೆ ಅತ್ತ ಕಾಲ ಪಾಲ ಮಾಡ್ಕೊ ಹೋಯ್ತಾರ. ಇಲ್ದವ್ರು ಏನ್ ಮಾಡ್ಬೇಕು ಸಾ ಇಲ್ದವ್ರ ಕೂಲಿ ಇಲ್ವಲ್ಲ ಏನಿಲ್ಲ ಅದು ಕುಡಿ ಪಂಚಾಯತಿಯಲ್ಲಿ ಕೇಳ್ದೆ ಸಾ ನಮ್ಗ ಒಂದ್ ಅವಕಾಶ ಕೊಡಿ ಜಾಬ್ ಕಾರ್ಡ್ ನಾವ್ ಅವ್ರ ಜಾಬ್ ಕಾರ್ಡ್ ಅದ ನಮ್ಗ ಅವಶ್ಯ ಒಂದ ಗಂಡಸುಗಳ್ಗ ಹೆಂಗಸುಗಳ್ಗ ಕೂಲಿ ಕೊಡಪ್ಪ. ರೈತರ ಹಟ್ಟಿಗಳನ್ನೆಲ್ಲ ಹೋಗಿ ಕೇಳಿ ಕಾಯ್ತಾರ. ಅವ್ರು ಕೊಡ ಕೂಲಿನೇ ಕಾಯ್ಕೋಬೇಕು. ಒಂದ್ ದಿವ್ಸ ಕೊಡ್ತಾರ ಒಂದ್ ದಿವ್ಸ ಇಲ್ಲ ಅನ್ಕೊಂಡ್ ಅಷ್ಟೆಲ್ಲ ಕೈ ಮುಗಿದು ಕೇಳ್ದಿ ಸರ್ ನಾನು. ಒಬ್ಬರ್ಗಾರ ಕೆಲ್ಸ ಕೊಟ್ರ ಪಂಚಾಯತಿಲಿ ಒಬ್ಬರ್ಗಾರ ಒಂದು ಕೆಲ್ಸ ಕೊಟ್ಟಿದಾರ ಅಲ್ಲಿ ನೋಡಿದ್ರ ರೈತರು ಈಗ 18 ಏನ 15 ಏನ ನಮ್ಗ ಬಾತ್ರೂಮ್ ಆಗಿ ಅದು ಬಾತ್ರೂಮ್ ಆಗಿ ನಾನು ಈಗ ಆಳು ಹುಡಿಕೊಂಡು ನಾವು ಕೆಲಸ ಮಾಡಿಸ್ಬೇಕ್ತೀನಿ. ಅದು ಬರಗಂಟಾರು ಸ್ವಲ್ಪ ಕೆಲಸ ಇಡ್ಸಗಂಟ ಇರ್ಬೇಕು. ಅಮ್ಮ ನೀವು ಕೆಲಸ ಮಾಡ್ಸಿಲ್ಲ ಸರಿ ಆಯ್ತು ಕಪ್ಪ ನಾಳೆ ಮಾಡಿಸ್ತೀನಿ ಯಾರನ್ನಾರು ಹಿಡ್ದು ನಾ ಮಾಡಿಸ್ತೀನಿ ಹಂಗೆ ಅಂದಂದ್ ಮುಚ್ಚಿಟ್ಬಿಟ್ರ ಒಂದು ಬಾತ್ರೂಮ್ ಸ್ವಂತ ಸ್ವಂತ ನಾವ್ ಬಂಡವಾಳ ಹಾಕೊಂಡ್ ಕಳಿಸಿ ತಕೋಗಿ ನಾನು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿನಿ. ಅದ್ ತಕೋಗಿ ಎಲ್ಲೆಲ್ಲೇ ಜೋಡಿಸ್ಬಿಟ್ಟು ನಿಮ್ಗ ಎಷ್ಟಿಗ ದುಡ್ಡು ಬಂಡು ಬಂದಿಲ್ಲ ಬಂಡು ಬಂದ್ರ ನಮ್ಮ ಮೇಲೆ ಹಾಕ್ಬಿಟ್ಟು ಕೊಟ್ಕ ಬಂದ್ರ ಅಷ್ಟೇ. ಆಗ ಅಲ್ಲಿ ಹೋಗಿ ಹೇಳೋದು ಸಾಕ್ಷಿ ಹೆಂಗೆ ಮೀಟಿಂಗ್ ಕರೀತಾರಲ್ಲ ಅಲ್ಲಿ ಅವರು ಕೊಟ್ಗನು ಕಡ್ಸ್ಕೊಳಲ್ಲ ಎಷ್ಟಿಗಳವ್ರು ಕೊಟ್ಗ ಕಡ್ಸ್ಕೊಳಲ್ಲ ಬಾತ್ರೂಮ್ ಕಡ್ಸ್ಕೊಳಲ್ಲ ಆತರ ಅಲ್ಲಿ ಯಾಕೆ ಇವ್ರು ಬಂದಿಸ್ಬೇಕಲ್ಲ. ಈಗ ನಮ್ಗ ಬಾತ್ರೂಮ್ ಇಂದ ಪಾಪ ಕಾಡ್ಗಡೆ ಹೋಯ್ತಾರ ಒಂದ್ ಆನೆ ಸಾಯ್ತಪ್ಪ. ಈಗಿನ ಕಾಲದಲ್ಲಿ ಸಹಗಾಲ ಇದ್ದಿಲ್ಲ ಆಗ ಹೊರಗಡೆ ಹೋದ್ರು ಒಂದ್ ಏನ್ ಗೊತ್ತಿದ್ದಿಲ್ಲ. ಈಗ ಹೋಗಕ್ಕೆ ಭಯ. ಒಂದ್ ಅಜ್ಜಿನ ಕೈ ಹಿಡಿದು ತಕೊಯ್ ಬಿಡ್ಬೇಕು ರಾತ್ರಿ ಅಜ್ಜಿ ಹೋಗಕ್ಕಾದ ಯಾತಿಗೆ ಕೊಡಲ್ಲ ಅಂತ ಮುಚ್ಚಿಟ್ಕ ಕುಂತಿದಾರಲ್ಲ. ಇಷ್ಟು ಜನದು ಮಾಡ್ಸಿಲ್ಲ ಸರ್ ನನ್ನ ಯಾರ್ಗಾರ ಒಪ್ಸ್ಬಿಟ್ಟು ನಾನು ಮಾಡ್ಸಮ್ ಸಾಲ ಸುಲ ಮಾಡಿಸಿ ನಿಲ್ಸ್ಕೊಂಡ್ ಕೊಡ್ಸ್ಕೊಳವಂತ ನಾನು ಇದ್ರ ಅಲ್ಲಿ ತಕೊಯ್ ಮುಚ್ಚಿಟ್ಬಿಟ್ಟು ಕುಂತಾರಲ್ಲ ಪಂಚಾಯತಿ ಅವ್ರ ಸರಿ. ಹೌದು ಯಾರಿಗೆ ಸೌಲಭ್ಯಗಳು ಸಿಗಬೇಕು ಅವ್ರಿಗೆ ಆದಷ್ಟು ಸೌಲಭ್ಯಗಳನ್ನ ಕೊಡ್ಬೇಕು. ಇವ್ರು ನಿಂತ್ಕ ಮಾಡ್ಬೇಕು ನಮ್ಮ ಅಡಿಗೆ ಬರಲ್ಲ ಆಗ ಬಂದೋದು ಈಗ ಹೋಗಿ ಮುದ್ರಕೊಂಡು ನಾವು ಹಿಂಗೆ ನಿಂತ್ಕೋಬೇಕು. ಇಲ್ಲಿ ನಮ್ಮ ಪಂಚಾಯತಿ ಕುಂತಿರೋದು ಒಂದು ಕೆಲ್ಸ ನಮಗೆ ಆಗಲ್ಲ ಒಂದ್ ಬಡ ಜನಗಳು ಒಂದ್ ಮನ ಕೊಟ್ಟಿದಾರ ನಾವು ನೋಡಿದ್ರ ಕಂಡಲ್ಲಿ ನೀರು ದುಡ್ಡು ಹಾಕ್ತಿವಿ ಅಂದ್ರೆ ₹1 ದುಡ್ಡು ಬಂದಿಲ್ಲ. ಬಡವ್ರ ಮನೆ ಫೋಟೋ ಮಾಡ್ಕೋಗಾರ ಅಂತ ವಿಡಿಯೋ ಮಾಡ್ಕೊಂಡಾರ ₹1 ಬಂದಿಲ್ಲ. ಆಲ ಕಟ್ಟಿರೋದು ಎಲ್ಲಿ ಕೊಟ್ಟಿದಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ನಮ್ಗೆ ಅದು ಆಯ್ತು ಕೊಟ್ಟಿಲ್ಲ ಸರ್. ಅದು ಎಲ್ಲೋಯ್ತು ಅರ್ಜಿ ಕೊಟ್ಟಾರ ಇರಲ್ಲ ಅವ್ರ ಗದೆ ಟೀಮಲ್ಲಿ ಬಾಳ ತಿನ್ಕ ಬಂದ ಮಾಡಿ ಮುಗಿದು ಅವತ್ತು ಅವ್ರ ದುಡ್ಡು ಬಂದೈತೆ ಅಮೌಂಟ್ ಹಾಕಿದಾರಂತ ನಮ್ಗೆ ಯಾಕೆ ಅಮೌಂಟ್ ಹಾಕಿ ಬಂದಿಲ್ಲ ಇನ್ನೂ ಎಲ್ಲೋಯ್ತು ಬಂದಿಲ್ಲ. ನೀರಾಗಾರ ಕೊಟ್ರ ಸ ಒಂದು ಕಷ್ಟ ಬಂದಿಲ್ಲ ನೀರಾಗಾರ ಕೊಟ್ರ ಸತ್ತ ಮೇಲೆ ಕೊಟ್ರ ಅದ್ಯಾತಿಗೆ ವೆಚ್ಚ ಏನ್ ಕೇಳ್ಬೇಕಂತ ನಮ್ಗೆ ಎಲ್ಲ ಹಿಂಗ್ ಮಾಡ್ತಾರಲ್ಲ. ಎಷ್ಟಿಗ ದುಡ್ಡು ಬಿದ್ದು ಬಂಡುಗಳು ಬರ್ತದಲ್ಲ ಎಷ್ಟಿಗ ಕೋಟಿ ಕೋಟಿ ಅಂತಾರಲ್ಲ ಕೋಟಿಗೆ ತಲುಪಿಲ್ಲ. ನಮ್ ಮಾಡಿಗಂತೂ ಏನು ಇಲ್ಲ ಸರ್. ಅಲ್ಲಿ ಒಂದು ಈ ಸಲ ರೋಡ್ ಆಗದ ಅದು ನಾನು ಎಷ್ಟ 18 20 25 ಮನ ಕೊಟ್ರ ಅದು ಬಂದಿರೋದು ಬಿರಿ 14 ಮನೆ ಕೊಟ್ಟಿರೋಷ್ಟು ಮನೆಗಳು ಸಹ ಬಂದಿಲ್ಲ. ಯಾರಿಗೆ ಸೌಲಭ್ಯಗಳು ಸಿಗಬೇಕು ಅಂತವ್ರಿಗೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ನೀವು ಒಂದು ಅರಣ್ಯದ ಭಾಗದಲ್ಲೇ ಬದುಕ್ತಾ ಇದ್ರು ಸಹ ನಿಮ್ಗೆ ಈಗ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಒಂದು ಮನೆ ಆಗಿರ್ಬೋದು ಕೊಟ್ಟಿಗೆ ಆಗಿರ್ಬೋದು ಅಥವಾ ಶೌಚಾಲಯಗಳಾಗಿರ್ಬೋದು ನೀವು ಅದಕ್ಕೆ ತಕ್ಕಂತೆ ಬೇಡಿಕೆ ಕೊಟ್ಟರು ಸಹ ಆ ಬೇಡಿಕೆಗೆ ತಕ್ಕನಂಗೆ ಅವರು ನಿಮ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ತಮ್ಮ ಒಂದು ಅಳಲು.
ಅಮ್ಮ, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಎಮ್.ಎಲ್. ಸಾರ್ಗೊಂದು ನಾನು ಅರ್ಜಿ ಹಾಕಿದ್ದಿ ಸರ್. ಅವರು ಎಮ್.ಎಲ್. ಫಂಡ್ ಬಿಟ್ಟಿದ್ದಾಗ ಸರ್ ನನಗೊಂದು ಯಾವ್ದಾರು ಒಂದು ಅನುಕೂಲ ಆಗಲಿ, ಒಂದು ಅಂಗಡಿ ಆಗಲಿ, ಒಂದು ಬಟ್ಟೆ ಮಿಷಿನ್ ಆಗಲಿ ಅಂದ್ಬಿಟ್ಟು ಅರ್ಜಿ ಹಾಕಿದ್ವಿ. ಅದು ನನಗೆ ಇನ್ನು ತಲುಪಿಲ್ಲ. ಅದು ಅರ್ಜಿ ಹಾಕಿ ಒಂದು 4 ತಿಂಗಳೇನೋ ಆಗದ ಸರ್. ನನಗೆ ಆ 4 ತಿಂಗಳಿಂದ ಏನು ಉಪಯೋಗ ಆಗಿಲ್ಲ. ಎಮ್.ಎಲ್. ಸಾರಿಂದ ಒಂದು ರೋಡು ಅವ್ರ ಬಗ್ಗೆ ಆಗಿರಬಹುದು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿರಬಹುದು, ನನಗೆ ಗೊತ್ತಿಲ್ಲ. ಒಟ್ಟಾಗೆ ಯಾವ್ದು ನನಗೆ ಆಗಿಲ್ಲ. ನಮ್ಮ ರೇಡಿಯೋ ಕಾರ್ಯಕ್ರಮ ಅವ್ರಿಗೆ ನಾನು ದೊಡ್ಡ ಒಂದು ನಮಸ್ಕಾರ ಮಾಡ್ತೀನಿ ಅವ್ರಿಗೆ. ಅವರು ನಾನು ಇಷ್ಟೆಲ್ಲ ಮಾತಾಡ್ದದಕ್ಕೆ ನಾ ತಪ್ಪು ಮಾಡಿದ್ರ ಅವರು ಕ್ಷಮಿಸಿಲ್ಲ ಅಂತ ನಾನು ಬೇಡ್ಕತ್ತೀನಿ. ನಾವು ಇಷ್ಟೆಲ್ಲ ಸೌಲಭ್ಯ ನಾನು ಕೇಳಿರೋದಕ್ಕೆ ನಮ್ಗೆ ನಾನು ಇಷ್ಟೆಲ್ಲ ಕೇಳೀನಿ, ನಮ್ಗೆ ಸೌಲಭ್ಯಗಳು ನೀವು ಒದಗಿಸ್ಬೇಕಂತ ನಾನು ಬೇಡ್ಕತ್ತೀನಿ. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಂತನಹಾಡಿಯ ಚುನಾಯಿತ ಸದಸ್ಯರಾಗಿರುವ ಶ್ರೀಮತಿ ರತ್ನಮ್ಮರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.